ವ್ಯಾಪ್ತಿಯ ಫ್ಲಾಟ್ಗಳ ಮಾಲೀಕರಿಗೆ ಅದರಲ್ಲೂ ಈ ಖಾತಾ ಪಡೆದವರಿಗೆ ಶೋಕಾಸ್ ನೋಟಿಸ್ ಚಾಟಿ ಬೀಸಿದೆ ಪಾಲಿಕೆ. ಕೇವಲ ಫ್ಲಾಟ್ಗಷ್ಟೇ ಅಲ್ಲ, ನಿಮ್ಮ ಪಾರ್ಕಿಂಗ್ ಸ್ಥಳಕ್ಕೆ ಹೆಚ್ಚುವರಿ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದು ನಗರವಾಸಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇದರ ಎಫೆಕ್ಟ್ ಕಂದಾಯ ಅಧಿಕಾರಿಗಳಿಗೆ ತಟ್ಟಿದೆ. ಈ ಖಾತಾ ಜನರು ತಮ್ಮ ಆಸ್ತಿಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳೋಕೆ ರಾಜ್ಯ ಸರ್ಕಾರ ಜಾರಿಗೆ ತಂದ ಮಹತ್ವದ ಯೋಜನೆ. ಆದ್ರೆ ಸಕ್ರಮ ಆಸ್ತಿಗಳನ್ನ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಇನ್ನೊಂದು ಕಡೆ ನಿಮ್ಮ ಮನೆ ಜೊತೆಗೆ ಪಾರ್ಕಿಂಗ್ಗೂ ಟ್ಯಾಕ್ಸ್ ಕಟ್ಟಿ ಎಂದಿದೆ ಪಾಲಿಕೆ. ಈ ವಿಚಾರವಾಗಿ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದು ಕಂದಾಯ ಅಧಿಕಾರಿಗಳ ಬೆನ್ನು ಬಿದ್ದಿದ್ದಾರೆ. ಬಿಬಿಎಂಪಿ ಈ ಖಾತಾ ಪಡೆದ ಸುಮಾರು 31,000 ಫ್ಲಾಟ್ಗಳ ಮಾಲೀಕರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು. ಪಾರ್ಕಿಂಗ್ ಸ್ಥಳಕ್ಕೆ ಹೆಚ್ಚುವರಿ ತೆರಿಗೆ ಪಾವತಿಸಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದ್ದು, ಇದರಿಂದ ರೊಚ್ಚಿಗೆದ್ದ ಜನ ಅಧಿಕಾರಿಗಳಿಗೆ ಕಿರಿಕಿರಿ ಮಾಡ್ತಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವ ಅಧಿಕಾರಿಗಳು ಈ ನೋಟಿಸ್ ಹಿಂಪಡೆಯದಿದ್ರೆ ಮುಷ್ಕರಕ್ಕೆ ಮುಂದಾಗುವ ಎಚ್ಚರಿಕೆ ನೀಡಿದ್ದಾರಂತೆ. ನನ್ನ ತಂದೆ ವಯಸ್ಸಿನ ಸುಮಾರು 70 ವರ್ಷ ಮೇಲ್ಪಟ್ಟ ಅನೇಕ ನಾಗರಿಕರು ನಿತ್ಯವೂ ಬಂದು ಕಚೇರಿ ಮುಂದೆ ಗಂಟೆಗಟ್ಟಲೆ ನಿಲ್ತಾರೆ. ಇದು ಒಂದು ದಿನದಲ್ಲಿ ಬಗೆಹರಿಸುವ ಸಮಸ್ಯೆಯಲ್ಲ ಅಂದ್ರೂ ಅವರು ಕೇಳೋದಿಲ್ಲ. ಬಿಬಿಎಂಪಿ ಈ ನ್ಯಾಯಾಲಯಕ್ಕೆ ಹೋಗಬೇಕು, ಇದನ್ನ ಅವರು ಅರ್ಥ ಮಾಡ್ಕೊಳ್ತಿಲ್ಲ. ಅವರಿಗೆ ಹೇಗೆ ಸಹಾಯ ಮಾಡೋದು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಕೆಲವು ನಾಗರಿಕರು ಶೋಕಾಸ್ ನೋಟಿಸ್ ರದ್ದುಗೊಳಿಸಲು ನಮಗೆ ಲಂಚ ಕೊಡೋದಕ್ಕೆ ಬರ್ತಿದ್ದಾರೆ. ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಾವು ಇದಕ್ಕೆ ಜವಾಬ್ದಾರರಲ್ಲ ಅಂದ್ರೂ ನಮ್ಮನ್ನ ಇದಕ್ಕೆ ಹೊಣೆ ಮಾಡ್ತಿದ್ದಾರೆ. ದಕ್ಷಿಣ ವಲಯದ ಹಿರಿಯ ಕಂದಾಯ ಅಧಿಕಾರಿ. ಇನ್ನು ಈ ಎಲ್ಲ ಗೊಂದಲಗಳ ಬಗ್ಗೆ ಬಿಬಿಎಂಪಿ ಕಂದಾಯ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಸ್ಪಷ್ಟನೆ ನೀಡಿದ್ದು, ಸಹಾಯವಾಣಿಗೆ ಕರೆ ಮಾಡಿ ಕಚೇರಿಗೆ ಹೋಗಬೇಡಿ ಎಂದಿದ್ದಾರೆ. ನಾಗರಿಕರು ತಮ್ಮ ಕುಂದುಕೊರತೆಗಳಿಗಾಗಿ ಬಿಬಿಎಂಪಿ ಕಚೇರಿಗಳಿಗೆ ಭೇಟಿ ನೀಡೋ ಬದಲು ನೇರವಾಗಿ ಈ ಖಾತಾ ಸಹಾಯವಾಣಿ 9480683695ಕ್ಕೆ ಕರೆ ಮಾಡಿ. ಈ ಸಹಾಯವಾಣಿಯು ಒಂದೇ ದಿನದಲ್ಲಿ ಸುಮಾರು 1000 ಜನರ ಕರೆಗಳನ್ನು ಅಟೆಂಡ್ ಮಾಡೋ ಕೆಪಾಸಿಟಿ ಹೊಂದಿದೆ. ಬಳಿಕ ದೂರುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳುಹಿಸಿ ಬಗೆಹರಿಸೋ ವ್ಯವಸ್ಥೆ ಮಾಡುತ್ತೆ. ಈಗಾಗಲೇ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ. ಒಟ್ನಲ್ಲಿ ಈ ಖಾತಾ ಮಾಡಿಸೋದಕ್ಕೆ ಮುಂದಾದ ಬೆಂಗಳೂರಿಗರಿಗೆ ಶೋಕಾಸ್ ನೋಟಿಸ್ ಕಂಟಕವಾಗಿದ್ದು, ಈ ಕಾವು ಕಂದಾಯ ಅಧಿಕಾರಿಗಳಿಗೆ ತಲೆನೋವು ತರಿಸಿದೆ. ಸದ್ಯ ಅಧಿಕಾರಿಗಳ ಮನವಿಗೆ ಸ್ಪಂದಿಸಿರುವ ಡಿಕೆ ಶಿವಕುಮಾರ್ ಎಲ್ಲರಿಗೂ ಅನುಕೂಲವಾಗುವಂತೆ ಒಂದು ನಿರ್ಧಾರಕ್ಕೆ ಬರುವ ಭರವಸೆ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ.